ಈಗ 3 ವರ್ಷ ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಜನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿದ್ದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ಒಂದು ದನಿಯಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ದಿಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಏನು ಅವ್ರಿಗೆ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರಿಗೆ ನಮಗಂತೂ ಆತ್ಮವಿಶ್ವಾಸ ಮತ್ತು ಅತ್ಯಂತ ಹೆಚ್ಚು ವಿಶ್ವಾಸ ಇದೆ. ಇನ್ನೂ 2 ವರ್ಷ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಮತ್ತು 2028ಗೂ ಸಹ ಮತ್ತೆ ನಮ್ಮದೇ ಸರ್ಕಾರ ಬರ್ತದೆ. ಸರ್, ಈಗ ಶಿವಲಿಂಗೇಗೌಡರಿಗೆ ನೀವು ಒಂದು ಪತ್ರ ಬರೆದಿರಿ ಸರ್. ಮೊದಲನೇ ಹಂತದಲ್ಲಿ ಅದು ಆಗಿಲ್ಲ. ಎರಡನೇ ನಾವು ಮನವಿಯನ್ನು ಮಾಡಿದ್ದೀವಿ. ಎರಡನೇ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟು ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡ್ ಅವರು. ಹಾಗಾಗಿ ನಮಗೆ ಕೊನೆಗೆ ಎಲ್ಲ ಅಂತಿಮ ಅಂತ ಹೇಳಿದ್ರೆ ನಮಗೆ ಹೈಕಮಾಂಡ್ ಅವರು ಅವ್ರೇನು ನಮಗೆ ತೀರ್ಮಾನ ಕೊಡ್ತಾರೆ, ನಮ್ಮ ವರಿಷ್ಠರು ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನನಗಂತೂ 100ಕ್ಕೆ 100 ಈ ಸಲ ಒಂದು ಭರವಸೆ, ನಂಬಿಕೆ ಇದೆ. ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ. ಕೆ ಎಂ ಶಿವಲಿಂಗೇಗೌಡರು ಸಚಿವ ಸ್ಥಾನ ಸಿಗ್ತದೆ ಅಂತ. ಸರಿ, ಬಿ ಕೆ ಹರಿಪ್ರಸಾದ್ ಅವರು ನಿರೀಕ್ಷೆ ಈಗ 3 ವರ್ಷ ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಜನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿದ್ದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ಒಂದು ದನಿಯಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ದಿಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಏನು ಅವ್ರಿಗೆ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರಿಗೆ ನಮಗಂತೂ ಆತ್ಮವಿಶ್ವಾಸ ಮತ್ತು ಅತ್ಯಂತ ಹೆಚ್ಚು ವಿಶ್ವಾಸ ಇದೆ. ಇನ್ನೂ 2 ವರ್ಷ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಮತ್ತು 2028ಗೂ ಸಹ ಮತ್ತೆ ನಮ್ಮದೇ ಸರ್ಕಾರ ಬರ್ತದೆ. ಸರ್, ಈಗ ಶಿವಲಿಂಗೇಗೌಡರಿಗೆ ನೀವು ಒಂದು ಪತ್ರ ಬರೆದಿರಿ ಸರ್. ಮೊದಲನೇ ಹಂತದಲ್ಲಿ ಅದು ಆಗಿಲ್ಲ. ಎರಡನೇ ನಾವು ಮನವಿಯನ್ನು ಮಾಡಿದ್ದೀವಿ. ಎರಡನೇ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟು ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡ್ ಅವರು. ಹಾಗಾಗಿ ನಮಗೆ ಕೊನೆಗೆ ಎಲ್ಲ ಅಂತಿಮ ಅಂತ ಹೇಳಿದ್ರೆ ನಮಗೆ ಹೈಕಮಾಂಡ್ ಅವರು ಅವ್ರೇನು ನಮಗೆ ತೀರ್ಮಾನ ಕೊಡ್ತಾರೆ, ನಮ್ಮ ವರಿಷ್ಠರು ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನನಗಂತೂ 100ಕ್ಕೆ 100 ಈ ಸಲ ಒಂದು ಭರವಸೆ, ನಂಬಿಕೆ ಇದೆ. ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ. ಕೆ ಎಂ ಶಿವಲಿಂಗೇಗೌಡರು ಸಚಿವ ಸ್ಥಾನ ಸಿಗ್ತದೆ ಅಂತ. ಸರಿ, ಬಿ ಕೆ ಹರಿಪ್ರಸಾದ್ ಅವರು ನಿರೀಕ್ಷೆ ಈಗ 3 ವರ್ಷ ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಜನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿದ್ದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ಒಂದು ದನಿಯಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ದಿಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ.